ನಮಸ್ಕಾರ ವೀಕ್ಷಕರೇ. ಮಹಾ ರಿಸಲ್ಟ್ ಬೆನ್ನಲ್ಲೇ ಒಂದು ಕಡೆ ಅಗಾಡಿ ದೊಡ್ಡ ಮುಖಭಂಗವನ್ನ ಅನುಭವಿಸಿದ್ರೆ ರಾಹುಲ್ ಹೊಸ ರೀತಿಯಲ್ಲಿ ಟ್ರೋಲ್ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ಮುಂಚೂಣಿ ವಹಿಸಿಕೊಂಡ ರಾಹುಲ್ ಬರೋಬ್ಬರಿ 89 ಎಲೆಕ್ಷನ್ಗಳನ್ನ ಸೋತಿದ್ದು ಇನ್ನು 11 ಆಯ್ತು ಅಂದ್ರೆ ಸೆಂಚುರಿ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇವೆ. ಎಷ್ಟು ಸುದೀರ್ಘ ಸೋಲಿಗೆ ಕಾರಣವನ್ನ ಹುಡುಕ್ತಾ ಹೋದ್ರೆ ಒಂದಲ್ಲ ಹತ್ತಲ್ಲ ನೂರಾರು ಕಾರಣಗಳು ಸಿಗ್ತಾ ಹೋಗುತ್ತವೆ. ಗಾಂಧಿ ಕುಟುಂಬ ಆಗಿರೋದ್ರಿಂದ ಸೋಲುಗಳು ಲೆಕ್ಕಕ್ಕಿಲ್ಲ ಅನ್ನೋದು ಒಂದು ಚರ್ಚೆ. ಆದ್ರೆ ಅದನ್ನ ಮೀರಿದ ರೀತಿಯಲ್ಲಿ ಕೆಲವೊಂದು ಎಫೆಕ್ಟ್ಗಳು ಕಾಡ್ತಾ ಇವೆ. ಮಿತ್ರ ಪಕ್ಷಗಳೇ ಈಗ ಕಾಂಗ್ರೆಸ್ ಅನ್ನ ದೂರ ಇಡ್ತಾ ಇರೋ ಪ್ರಕ್ರಿಯೆ ಶುರುವಾಗಿದೆ. ಮತ್ತೊಂದೆಡೆ ಚಳಿಗಾಲದ ಅಧಿವೇಶನ ಆರಂಭವಾಗಿದ್ದು ಬರೋಬ್ಬರಿ 15 ಬಿಲ್ಗಳನ್ನ ಪಾಸ್ ಮಾಡೋದಕ್ಕೆ ಬಿಜೆಪಿ ಟೀಮ್ ಮುಂದಾಗಿದೆ. ಇದು ಕಾಂಗ್ರೆಸ್ ಅನ್ನ ಇನ್ನೂ ಇಕ್ಕಟ್ಟಿಗೆ ಸಿಕ್ಕಿಸ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಿದ್ದವನ ತಲೆ ಮೇಲೆ ಆಳಿಗೊಂದು ಪೆಟ್ಟು ಅನ್ನೋ ಗಾದೆ ಮಾತಿದೆ. ಸದ್ಯಕ್ಕೆ ಅದು ರಾಹುಲ್ ಗಾಂಧಿಗೆ ಸೂಟ್ ಆಗುತ್ತೆ ಅಂತ 100% ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಸೋತ ವ್ಯಕ್ತಿಯನ್ನ ಆಡಿಕೊಳ್ಳಬಾರದು, ಮುಂದೊಂದು ದಿನ ಆತ ತಲೆ ಎತ್ತಿ ನಿಲ್ಲಬಹುದು ಅನ್ನೋ ನಿರೀಕ್ಷೆ ಇದ್ದೇ ಇರುತ್ತೆ. ಆದ್ರೆ ರಾಹುಲ್ ವಿಚಾರದಲ್ಲಿ ಈ ನಿರೀಕ್ಷೆಗಳನ್ನ ಯಾರು ಕೂಡ ಇಟ್ಕೊಂಡಿಲ್ಲ ಅನ್ಸುತ್ತೆ. ಯಾಕಂದ್ರೆ ಯುವ ನಾಯಕ ಆಗ್ಲಿ ಅಥವಾ ಈಗ ತಾನೇ ಚಿಗುರುತ್ತಿರೋ ನಾಯಕ ಆಗ್ಲಿ, ಆತನ ತಲೆಯಲ್ಲಿ ಏನಿದೆ, ಯಾವ ವಿಚಾರವನ್ನ ಜನರ ಮುಂದೆ ಬಿಚ್ಚಿಡ್ತಾ ಇದ್ದಾನೆ, ಯಾವ ವಿಷಯದಲ್ಲಿ ಈತ ಬೇರೆಯವರಿಗಿಂತ ಬೆಟರ್, ಹೀಗೆ ಹಲವು ರೀತಿಯಲ್ಲಿ ಜನರು ವ್ಯಾಖ್ಯಾನ ಮಾಡಿ ಬೆಂಬಲವನ್ನ ಕೊಡ್ಬೇಕಾ ಬೇಡವಾ ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ದುರಂತ ಏನಂದ್ರೆ ಇಂಥ ಒಂದೇ ಒಂದು ಕ್ವಾಲಿಟಿ ಕೂಡ ರಾಹುಲ್ ನಲ್ಲಿ ಇಲ್ಲ ಅಂತ ಜನ ಹೇಳ್ತಾ ಇರೋದು. ಅದರ ಪರಿಣಾಮವೇ ಈಗ 89 ಚುನಾವಣೆಗಳಲ್ಲಿ ಸೋಲಿನ ದಾಖಲೆ ಆಗಿರೋದು. ಈ ವಿಚಾರ ಬೆಳಕಿಗೆ ಬಂದಿದ್ದೇ ತಡ ಸೋಷಿಯಲ್ ಮೀಡಿಯಾಗಳಲ್ಲಿ ರಾಹುಲ್ ರನ್ನ ತರಹೇವಾರಿಯಾಗಿ ಟ್ರೋಲ್ ಮಾಡಲಾಗ್ತಾ ಇದೆ. ಒಂದು ಕಡೆ ಕ್ರಿಕೆಟ್ ಕಿಂಗ್ ವಿರಾಟ್ ಕೊಹ್ಲಿ 100 ಸೆಂಚುರಿಗಳನ್ನ ಬಾರಿಸೋದಕ್ಕೆ 19 ಬಾಕಿ ಇದ್ರೆ, ಇತ್ತ ರಾಹುಲ್ 100 ಎಲೆಕ್ಷನ್ಗಳನ್ನ ಸೋಲೋದಕ್ಕೆ 11 ಎಲೆಕ್ಷನ್ ಮಾತ್ರ ಬಾಕಿ ಇದೆ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ. ಏನು, ಆಂಧ್ರ ಪ್ರದೇಶದಿಂದ ಕೇರಳದ ತನಕ ಆಲ್ಫಾಬೆಟಿಕಲ್ ಆರ್ಡರ್ ನಲ್ಲಿ ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಎಲೆಕ್ಷನ್ ಗಳನ್ನ ರಾಹುಲ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸೋತಿದೆ ಅನ್ನೋ ಲಿಸ್ಟ್ ಮಾಡಿ ವೈರಲ್ ಮಾಡ್ತಾ ಇದ್ದಾರೆ. ಈ ಲಿಸ್ಟ್ ನೋಡ್ತಾ ಇದ್ರೆ ರಾಹುಲ್ ಭಾರತದ ಆಲ್ಮೋಸ್ಟ್ ಎಲ್ಲಾ ರಾಜ್ಯಗಳನ್ನು ಕವರ್ ಮಾಡಿರೋದು ಕಾಣಿಸ್ತಾ ಇದೆ. ಅದರಲ್ಲೂ 11 ರಾಜ್ಯಗಳಲ್ಲಿ 3 ಚುನಾವಣೆಗಳನ್ನ ಸೋತಿರೋದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಗಾಂಧಿ ಕುಟುಂಬ ದೊಡ್ಡ ಮಟ್ಟದಲ್ಲಿ ಪ್ರಭಾವ ಹೊಂದಿದೆ ಉತ್ತರ ಭಾರತದಲ್ಲಿ. ಅಲ್ಲಿನ ರಾಜ್ಯಗಳಲ್ಲೇ ಹೆಚ್ಚು ಬಾರಿ ಸೋಲು ಕಂಡಿದೆ. ಇನ್ನು ನಾವಾಗ್ಲೇ ಹೇಳಿದ ಹಾಗೆ ರಾಹುಲ್ ರಲ್ಲಿ ಯಾವ ಕ್ವಾಲಿಟಿ ಕೂಡ ಜನರಿಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋದು. ಒಂದಲ್ಲ ಒಂದು ದಿನ ಗೆಲ್ತಾನೆ ಅನ್ನೋ ನಾಯಕ ಆಗಿದ್ದಿದ್ರೆ ಮೊದಲು ದೇಶದ ಪರವಾಗಿ ಇರ್ತಾ ಇದ್ದ. ಜಾತಿ ಹೆಸರಲ್ಲಿ ಸಮಾಜವನ್ನ ಒಡೆಯೋ ಬದಲು ಜಾತಿಗಳನ್ನ ಕೂಡಿಸಿ ಏಕತೆಯನ್ನ ಸಾರ್ತಾ ಇದ್ದ. ಒಂದು ಧರ್ಮವನ್ನ ಓಲೈಸಿ ಸಂವಿಧಾನಕ್ಕೆ ಧಕ್ಕೆ ತರೋ ಬದಲು ಎಲ್ಲಾ ಧರ್ಮಗಳನ್ನ ಒಂದೇ ರೀತಿ ನೋಡಿ ಜಾತ್ಯತೀತತೆಗೆ ಸರಿಯಾದ ಅರ್ಥವನ್ನ ಕಲ್ಪಿಸಿಕೊಡ್ತಾ ಇದ್ದ. ಸುಳ್ಳು ಸುದ್ದಿಗಳನ್ನ ಹರಡಿಸೋ ಬದಲು ಮೋದಿ ಸರ್ಕಾರದ ವೈಫಲ್ಯಗಳನ್ನ ಅಧ್ಯಯನ ಮಾಡಿ ಎಲ್ಲಿ ಮೋದಿ ಎಡವಿದ್ದಾರೆ, ಮೋದಿ ಹೆಸರು ಹೇಳಿಕೊಂಡು ರಾಜಕೀಯ ಮಾಡೋ ಉಳಿದ ರಾಜ್ಯಗಳ ಬಿಜೆಪಿ ನಾಯಕರು ಎಲ್ಲಿ ಎಡವಿದ್ದಾರೆ ಅನ್ನೋದನ್ನ ಹೆಕ್ಕಿ ತಂದು ಜನರ ಮುಂದೆ ಇಟ್ಟು ನಿಜವಾದ ವಿಪಕ್ಷ ನಾಯಕ ಅಂತ ಅನ್ನಿಸ್ಕೊಳ್ತಾ ಇದ್ದ. ಆದ್ರೆ ಈ ಲಿಸ್ಟ್ ನಲ್ಲಿರೋ ಒಂದೇ ಒಂದು ಕೆಲಸ ರಾಹುಲ್ ಕಡೆಯಿಂದ ಆಗಿಲ್ಲ. ಹೇಗೆ ಚುನಾವಣೆಯನ್ನ ಗೆಲ್ಲಬಹುದು ಅನ್ನೋದಕ್ಕೆ ಬರೋ ಐಡಿಯಾಗಳು ದೇಶವನ್ನ ಕಟ್ಟೋದಕ್ಕೆ ಬರ್ತಾ ಇಲ್ಲ. ಆರ್ಥಿಕವಾಗಿ ದೇಶವನ್ನ ದೃಢ ಮಾಡೋ ಯಾವ ಗುರಿ ಇಲ್ಲದೆ ಕೇವಲ ಭಾರತವನ್ನ ಸಾಲದಲ್ಲಿ ಮುಳುಗಿಸಿ ಮುಂದೊಂದು ದಿನ ಜನರು ತಿನ್ನೋ ಆಹಾರಕ್ಕೆ ಹೊಡೆದಾಡೋ ಸ್ಥಿತಿಗೆ ಬರೋ ಪ್ಲಾನ್ಗಳೇ ಇರೋದ್ರಿಂದ ಜನರು ತಿರಸ್ಕರಿಸ್ತಾ ಇದ್ದಾರೆ ಅನ್ನೋ ಮಾತುಗಳು ದಟ್ಟವಾಗಿ ಕೇಳಿ ಬರ್ತಾ ಇವೆ. ಅಂದಹಾಗೆ ಈ 89 ಚುನಾವಣೆಗಳ ಸೋಲು ಕೇವಲ ರಾಹುಲ್ ರನ್ನ ಕಾಡೋದಿಲ್ಲ, ಉಳಿದ ನಾಯಕರನ್ನು ಕೂಡ ಬಾಧಿಸುತ್ತೆ. ನಾಯಕತ್ವ ಬದಲಾವಣೆಗೆ ಗಾಂಧಿ ಕುಟುಂಬ ಒಪ್ಪೋದಿಲ್ಲ. ಈ ಸಿದ್ಧಾಂತಗಳನ್ನ ಮುಂದುವರೆಸಿದ್ರೆ ಜನರು ವೋಟ್ ಹಾಕಲ್ಲ. ಕಾಂಗ್ರೆಸ್ ನಲ್ಲಿದ್ದು ರಾಜಕೀಯವನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಬೇರೆ ಪಕ್ಷಕ್ಕೆ ಜಂಪ್ ಆಗೋದು ಬೆಟರ್ ಅಂತ ನಾಯಕರು ಯೋಚಿಸೋ ಹಾಗಾಗುತ್ತೆ. ಅಂದಹಾಗೆ ನಾಯಕತ್ವ ಬಿಟ್ಟು ಕೊಟ್ರೆ ರಾಹುಲ್ ಕೂಡ ಸೇಫ್ ಅಲ್ಲ. ಮೊದಲೇ ಸಾಕಷ್ಟು ಹಗರಣಗಳಿವೆ. ಈಗ ತನಿಖೆ ಆಯ್ತು ಅಂದ್ರೆ ನಮ್ಮ ನಾಯಕನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಸಿಂಪತಿ ಗಿಟ್ಟಿಸ್ಕೊಳ್ಬಹುದು. ಆದ್ರೆ ನಾಯಕತ್ವವೇ ಇಲ್ಲ ಆಯ್ತು ಅಂದ್ರೆ ಜೈಲಿಗೆ ಹೋದ್ರೂ ಹೇಳೋರಿಲ್ಲ ಕೇಳೋರಿಲ್ಲ. ಆದ್ರಿಂದ ಕಾಂಗ್ರೆಸ್ ಪಾಲಿಗೆ ಅತಿ ದೊಡ್ಡ ಸಮಸ್ಯೆ ರಾಹುಲ್ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇವೆ. ಇನ್ನು ಈ ಸೋಲಿನ ಎಫೆಕ್ಟ್ ಈಗಾಗಲೇ ರಾಹುಲ್ ರನ್ನ ಕಾಡ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಸೀಟ್ ಹಂಚಿಕೆ ವೇಳೆಯೇ ದೊಡ್ಡ ಸಮಸ್ಯೆ ಆಗ್ಬೋದು ಅಂತ ಚರ್ಚೆ ನಡೆದಿತ್ತು. ಆದ್ರೆ ಅಂತಿಮವಾಗಿ ಮಿತ್ರರಿಬ್ರು ಕಾಂಗ್ರೆಸ್ಗೆ ಹೆಚ್ಚಿನ ಸೀಟನ್ನ ಬಿಟ್ಟುಕೊಟ್ಟು ರಾಹುಲ್ ರನ್ನ ಮೇನ್ ಪ್ಲೇಯರ್ ಮಾಡಿಬಿಟ್ರು. ಆದ್ರೆ ಆಮೇಲೆ ನಡೆದಿದ್ದೆಲ್ಲ ಇತಿಹಾಸ ಅನ್ನೋದು ಗೊತ್ತಿರೋದೆ. ಈಗ ಜಾರ್ಖಂಡ್ ನಲ್ಲಿ ಇಂಡಿ ಒಕ್ಕೂಟ ಗೆದ್ದಿದ್ದು ಅಲ್ಲಿ ಲಾಭ ಪಡೆಯೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಡಿಸಿಎಂ ಜೊತೆಗೆ 4 ಮಿನಿಸ್ಟ್ರಿಗಳನ್ನ ನಮಗೆ ಕೊಡ್ಲೇಬೇಕು ಅಂತ ಕಾಂಗ್ರೆಸ್ ಡಿಮ್ಯಾಂಡ್ ಮಾಡ್ತಾ ಇದೆ.
ಎಷ್ಟು ದೊಡ್ಡ ಗೆಲುವು ಜೆಎಂಎಂಗೆ ಸಿಕ್ಕೋ ಬಗ್ಗೆ ಗೊತ್ತಿದ್ದಿದ್ರೆ ಖಂಡಿತ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ತಾ ಇರ್ಲಿಲ್ವೇನೋ ಅನ್ನೋ ಟಾಕ್ ಕೂಡ ಶುರುವಾಗಿದೆ. ಆದ್ರೆ ಈ ಡಿಮ್ಯಾಂಡ್ಗೆ ಹೇಮಂತ್ ಸೊರೇನ್ ಕಡೆಯಿಂದ ಯಾವ ಪ್ರತಿಕ್ರಿಯೆ ಬರ್ಬೋದು ಅನ್ನೋದು ಕೂಡ ಸದ್ಯದ ಪ್ರಶ್ನೆ. ಸದ್ಯ ಜಾರ್ಖಂಡ್ ನಲ್ಲಿ ಸ್ವಲ್ಪ ಮರ್ಯಾದೆ ಉಳಿದಿರೋದ್ರಿಂದ ಅಲ್ಲಿ ತಾಕೀತು ಮಾಡ್ತಾ ಇದೆ. ಆದ್ರೆ ಇದೇ ಎಲೆಕ್ಷನ್ ವೇಳೆ ನಡೆದ ಕೆಲ ಬೈ ಎಲೆಕ್ಷನ್ ಗಳಲ್ಲಿ ಮಿತ್ರರು ಕಾಂಗ್ರೆಸ್ ಅನ್ನ ಹತ್ತಿರವೂ ಸೇರಿಸಲಿಲ್ಲ ಅನ್ನೋದು ಕೂಡ ಈಗ ಸೌಂಡ್ ಮಾಡ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಸಮಾಜವಾದಿ ಪಕ್ಷ ಮಣೆ ಹಾಕಲೇ ಇಲ್ಲ. ಒಂದೇ ಒಂದು ಸೀಟ್ ಕೂಡ ಕಾಂಗ್ರೆಸ್ಗೆ ಕೊಡ್ಲಿಲ್ಲ. ಬಿಹಾರದಲ್ಲಿ ಆರ್ಜೆಡಿ ಕೂಡ ಯಾವ ಸೀಟನ್ನು ಕಾಂಗ್ರೆಸ್ಗೆ ಬಿಟ್ಕೊಡ್ಲಿಲ್ಲ. ಆತ ಜಮ್ಮು ಕಾಶ್ಮೀರದಲ್ಲಿ ಮಿತ್ರ ಫಾರೂಕ್ ಅಬ್ದುಲ್ಲಾ ಭರ್ಜರಿ ಗೆಲುವನ್ನ ಸಾಧಿಸಿದ್ರು. ಗೆದ್ದ ಬಳಿಕ ಕೇಂದ್ರ ಸರ್ಕಾರದ ಪರ ನಿಂತರೆ ಹೊರತು ರಾಹುಲ್ ಗಾಂಧಿಗೆ ಮಣೆ ಹಾಕೋದಕ್ಕೆ ಹೋಗ್ಲಿಲ್ಲ. ಯಾವ ಮಿನಿಸ್ಟ್ರಿಯನ್ನು ಕೂಡ ಕೊಡ್ಲಿಲ್ಲ. ಈ ಎಲ್ಲಾ ಬೆಳವಣಿಗೆಗಳಿಂದ ಕೇವಲ ಮಿತ್ರರು ಮಾತ್ರವಲ್ಲದೆ ಸ್ವಪಕ್ಷೀಯರು ಕೂಡ ರಾಹುಲ್ ವಿರುದ್ಧ ಮಾತನಾಡೋ ಹಾಗಾಗಿದೆ. ಇಂಥ ಸೋಲನ್ನ ನಾವು ಕಂಡೇ ಇರಲಿಲ್ಲ ಅಂತ ಹಿರಿಯ ಕಾಂಗ್ರೆಸ್ ನಾಯಕ ಪೃಥ್ವಿರಾಜ್ ಚೌಹಾಣ್ ಹೇಳಿದ್ದು ಪರೋಕ್ಷವಾಗಿ ರಾಹುಲ್ಗೆ ಟಕ್ಕರ್ ಕೊಟ್ಟಂತಾಗಿದೆ. ಈಗ ಕಾಂಗ್ರೆಸ್ ಪಾಲಿಗೆ ಇನ್ನೊಂದು ದೊಡ್ಡ ಸಮಸ್ಯೆ ಅಂದ್ರೆ ಅದು ಸದ್ಯ ನಡೀತಾ ಇರೋ ಲೋಕಸಭಾ ಅಧಿವೇಶನ. ಈ ಬಾರಿ ಏನಿಲ್ಲ ಅಂದ್ರೂ 15 ಪ್ರಮುಖ ಬಿಲ್ಗಳನ್ನ ಪಾಸ್ ಮಾಡೋದು ಗ್ಯಾರಂಟಿ. ಹರಿಯಾಣ ಹಾಗೂ ಮಹಾರಾಷ್ಟ್ರ ಗೆಲುವಿನ ಬಳಿಕ ಬಾಹುಬಲವನ್ನ ಹೆಚ್ಚಿಸಿಕೊಂಡಿರೋ ಮೋದಿ ಅಂಡ್ ಟೀಮ್ ಈ ಬಾರಿ ಜನರ ನಿರೀಕ್ಷೆಯನ್ನ ಹುಸಿ ಮಾಡೋದಕ್ಕೆ ಖಂಡಿತ ಬಿಡೋದಿಲ್ಲ. ನಿಖರ ಮಾಹಿತಿ ಇಲ್ಲದೆ ಯಾವ ವಿಚಾರವನ್ನು ಹೇಳದ ಮೋದಿ ಮೊನ್ನೆಯಷ್ಟೇ ವಕ್ಫ್ ಬಿಲ್ ಬಗ್ಗೆ ಹಿಂಟ್ ಕೊಟ್ಟಿದ್ದಾರೆ. ಕಳೆದ 1 ತಿಂಗಳಲ್ಲಿ ಗೃಹ ಸಚಿವ ಅಮಿತ್ ಶಾ ಸಾಕಷ್ಟು ಬಾರಿ ವಕ್ಫ್ ಬಿಲ್ ಜಾರಿ ಬಗ್ಗೆ ಹೇಳ್ತಾನೆ ಬಂದಿದ್ದಾರೆ. ಆದ್ರಿಂದ ಈ ಬಾರಿ ವಕ್ಫ್ ಬಿಲ್ ಜಾರಿಯಾಗೋದು ಪಕ್ಕಾ ಎನ್ನಲಾಗ್ತಾ ಇದೆ. ಲೋಕಸಭೆಯಲ್ಲಿ ಮಿತ್ರರು ಗಟ್ಟಿಯಾಗಿ ನಿಂತರೆ ಮತ್ಯಾರಿಗೂ ಅದನ್ನ ತಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಮೇಲ್ಮನೆಯಲ್ಲಂತೂ ಬಿಜೆಪಿ ಏಕಾಂಗಿಯಾಗಿ ಬಲಿಷ್ಠವಾಗಿದೆ. ಆದ್ರಿಂದ ಈ ಅಧಿವೇಶನ ಕಾಂಗ್ರೆಸ್ ಹಾಗೂ ಇತರ ಮಿತ್ರರನ್ನ ಸೈಲೆಂಟ್ ಮಾಡಿಸುತ್ತೆ. ಅಂದಹಾಗೆ ಇಲ್ಲಿ ಇನ್ನೊಂದು ವಿಚಾರವೂ ಇದೆ. ಕಾಂಗ್ರೆಸ್ಗೆ ಬಿಲ್ ಅನ್ನ ತಡೆಯೋ ಶಕ್ತಿ ಇಲ್ಲ ಅನ್ನೋದು ಒಂದು. ಅಪಸ್ವರ ಎತ್ತಿದ್ರೂ ಅದಕ್ಕೆ ಕಾಂಗ್ರೆಸ್ ಉತ್ತರ ಕೊಡ್ಲೇಬೇಕಾಗುತ್ತೆ. ವಕ್ಫ್ ಬಿಲ್ ಬೇಡ ಅನ್ನೋದಾದ್ರೆ ಯಾಕೆ ಬೇಡ ಅಂತ ಉತ್ತರ ಹೇಳಬೇಕು. ಅದು ಕಾಂಗ್ರೆಸ್ಗೆ ಸಾಧ್ಯವಿಲ್ಲ. ಅದೇ ರೀತಿ ಯಾವ ಕಾಯ್ದೆಗಳನ್ನ ತಂದರೂ ಬೇಡ ಅಂತ ಹೇಳೋದಾದ್ರೆ ಅದೆಲ್ಲದಕ್ಕೂ ಸರಿಯಾದ ಕಾರಣಗಳನ್ನ ಕೊಡ್ಲೇಬೇಕು. ಜನಗಳು ಈಗ ಬಕ್ರಾಗಳಲ್ಲ, ಬುದ್ಧಿವಂತರಾಗಿದ್ದಾರೆ. ಯಾರು ಯಾವ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ. ಆದ್ರಿಂದ ಸುಮ್ನೆ ಕಾಯ್ದೆಗಳ ಬಗ್ಗೆ ಅದರಿಂದ ಜನರಿಗೆ ಕಷ್ಟ ಹಾಗೆ ಹೀಗೆ ಅಂತ ಗಾಳಿಯಲ್ಲಿ ಗುಂಡು ಹಾರಿಸಿದ್ರೆ ಒಪ್ಪೋದಕ್ಕೆ ಯಾರು ಕೂಡ ರೆಡಿ ಇಲ್ಲ. ಅಲ್ಲದೆ ಬೇಡ ಬೇಡ ಅನ್ನೋರೆಲ್ಲ ಕಾಂಗ್ರೆಸ್ ಜೊತೆಗೆ ನಿಂತ್ಕೊಂಡ್ರು ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯವಾಗಿಲ್ಲ ಅಂದ್ರೆ ಭಾರತದಲ್ಲಿ ಭಾರತೀಯರು ಒಟ್ಟಾಗಿದ್ದಾರೆ ಅನ್ನೋ ಸಂದೇಶ ಸಿಕ್ಕಂತಾಗಿದೆ. ಆದ್ರಿಂದ ಕಾಂಗ್ರೆಸ್ ಇನ್ಯಾವ ರೀತಿ ಡ್ರಾಮಾ ಮಾಡಲಿದೆ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಒಟ್ನಲ್ಲಿ ರಾಹುಲ್ ಗಾಂಧಿ ಸೋಲು, ಕಾಂಟ್ರವರ್ಸಿ, ಹಗರಣಗಳಿಂದಲೇ ಸದ್ದು ಮಾಡ್ತಾ ಇದ್ದಾರೆ. ಒಬ್ಬ ಪ್ರಾಮಾಣಿಕ ನಾಯಕ, ಒಬ್ಬ ವಿಷನ್ ಇರೋ ನಾಯಕ ಆಗಿದ್ದಿದ್ರೆ ಸೋಲಿಗೆ ಹೆದರಬೇಡಿ, ಗೆದ್ದೇ ಗೆಲ್ಲುವೆ, ಒಂದು ದಿನ ಗೆಲ್ಲಲೇಬೇಕು, ಒಳ್ಳೆತನ, ಈ ರೀತಿಯ ಸಮಾಧಾನಕರ ಹಾಗೂ ಮೋಟಿವೇಶನಲ್ ಮಾತುಗಳನ್ನ ಹೇಳ್ಬೋದಿತ್ತು. ಆದರೆ ರಾಹುಲ್ ಗಾಂಧಿ ಬಗ್ಗೆ ನಿಮಗೆ ಗೊತ್ತಿದೆ. ಆದ್ರಿಂದ ನಿಮ್ಮ ಕಡೆಯಿಂದ ರಾಹುಲ್ಗೆ ಏನು ಸಲಹೆ ಕೊಡ್ತೀರಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ.